ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಟ್ರಾವೆಲಿಂಗ್ ಗುರು. ಸ್ನೇಹಿತರೆ, ಇವತ್ತು ನಿಮಗೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಮನೆ ತೋರಿಸ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಟ್ರಾವೆಲಿಂಗ್ ಗುರು ಯೂಟ್ಯೂಬ್ ಚಾನಲ್, ಇದು ನನ್ನ ಯೂಟ್ಯೂಬ್ ಚಾನಲ್. ಗುರು ರಾಘವೇಂದ್ರ ಸ್ವಾಮಿ ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ ಒಳ್ಳೇದು ಮಾಡಪ್ಪ. ಸ್ನೇಹಿತರೆ, ನೀವೀಗ ನೋಡ್ತಾ ಇರೋದು ಜೈನರ 5th ಬ್ಲಾಕಲ್ಲಿರುವ ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟ್ರಾವೆಲಿಂಗ್ ಗುರು. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಸುಮಾರು ದಿನದಿಂದ ಸುದೀಪ್ ಸರ್ ಅವರ ಮನೇನ ವಿಡಿಯೋ ಮಾಡಬೇಕು ಅನ್ಕೊತಾ ಇದ್ದೆ. ಸೊ ಇವತ್ತು ಸುದೀಪ್ ಸರ್ ಅವರ ಮನೇನ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸುದೀಪ್ ಸರ್ ಮನೆಗೆ ಹೋಗೋ ರೂಟ್ನ ಕ್ಲಿಯರಾಗಿ ತೋರಿಸ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ಸುದೀಪ್ ಸರ್ ಅವರ ಮನೆ ಇರೋದು ಪುಟ್ಟೇನಹಳ್ಳಿ ಸಿಗ್ನಲ್ ಹತ್ತಿರ, ಅಂದರೆ ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ. ಇನ್ನು ಜೈನರ 4th ಬ್ಲಾಕಿಂದ ಬಸ್ಸಲ್ಲಿ ಬರೋರು 4th ಬ್ಲಾಕ್ ಬಸ್ ಸ್ಟ್ಯಾಂಡಿಂದ ಪುಟ್ಟೇನಹಳ್ಳಿ ಸಿಗ್ನಲ್ ಹತ್ರ ಬಂದು ಇಳಿಬೇಕು. ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್. ಇನ್ನು ಮೆಟ್ರೋದಲ್ಲಿ ಬರೋರು ಮೆಜೆಸ್ಟಿಕ್ನಿಂದ ಜಯಪ್ರಕಾಶ್ ನಗರಕ್ಕೆ ಬಂದು ಅಲ್ಲಿಂದ ಸಾರಕ್ಕಿ ಸಿಗ್ನಲ್ ವಾಕಬಲ್ ಡಿಸ್ಟೆನ್ಸು. ಅಲ್ಲಿ ಲೆಫ್ಟ್ ತೊಗೊಂಡ್ರೆ ಅಲ್ಲಿಂದ 1.5 2 ಕಿಲೋಮೀಟ್ರು ಪುಟ್ಟೇನಹಳ್ಳಿ ಸಿಗ್ನಲ್. ಆಟೋದಲ್ಲಾದರೂ ಬರ್ಬೋದು, ಬಸ್ಸಲ್ಲಾದರೂ ಬರ್ಬೋದು. ಇನ್ನೊಂದು ವಿಶೇಷ ಏನು ಗೊತ್ತಾ, ಪುಟ್ಟೇನಹಳ್ಳಿ ಸಿಗ್ನಲಿಂದ ವೆಗಾ ಸಿಟಿಗೆ ಅಂದರೆ ಬನ್ನರ್ಘಟ್ಟ ರೋಡ್ ಕಡೆ ಹೋಗ್ಬೇಕಾದ್ರೆ ಫಸ್ಟ್ ಲೆಫ್ಟಲ್ಲೇ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಮನೆ ಸಹ ಅಲ್ಲೇ ಇರೋದು. ಇಲ್ಲಿ ರೈಟ್ ಹೋದರೆ JP ನಗರ ಫಸ್ಟ್ ಫೇಸು, ಲೆಫ್ಟ್ ಹೋದರೆ ಬನ್ನರ್ಘಟ್ಟ ರೋಡು. ಇದೇ ರೋಡನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ನಮಗೆ ಸಿಗೋ ನೆಕ್ಸ್ಟ್ ಸಿಗ್ನಲ್ಲೇ ಪುಟ್ಟೇನಹಳ್ಳಿ ಸಿಗ್ನಲ್. ಸ್ನೇಹಿತರೆ, ವಿಡಿಯೋನ ಕೊನೆವರೆಗೂ ನೋಡಿ. ನನ್ನ ಎಲ್ಲ ಫ್ರೆಂಡ್ಸ್ಗೆ ನನ್ನೊಂದು ರಿಕ್ವೆಸ್ಟು, ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸುದೀಪ್ ಸರ್ ಫ್ಯಾನ್ಸ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಭಾನುವಾರ, ಅದಕ್ಕೆ ರೋಡ್ ಸ್ವಲ್ಪ ಫ್ರೀ ಆಗಿದೆ. ಬೇರೆ ದಿನದಲ್ಲಿ ಬಂದರೆ ಜೈನರ 5th ಬ್ಲಾಕಿಂದ ಪುಟ್ಟೇನಹಳ್ಳಿ ಸಿಗ್ನಲ್ ಬರೋಕ್ಕೇ ಅರ್ಧ ಗಂಟೆ ಬೇಕಾಗುತ್ತೆ. ಅಷ್ಟು ಟ್ರಾಫಿಕ್ ಜಾಮ್ ಇರುತ್ತೆ ಇಲ್ಲಿ. ಈಗ ನೆಕ್ಸ್ಟ್ ಬರೋ ಸಿಗ್ನಲ್ಲೇನೆ ಪುಟ್ಟೇನಹಳ್ಳಿ ಸಿಗ್ನಲ್ಲು. ಬನಶಂಕರಿಯಿಂದ ಸಾರಕ್ಕಿ ಸಿಗ್ನಲ್ ಕಡೆ ಬಂದು ಅಲ್ಲಿಂದ ನೀವು ಲೆಫ್ಟ್ ತೊಗೊಂಡ್ರೆ ನಿಮಗೆ ಪುಟ್ಟೇನಹಳ್ಳಿ ಸಿಗ್ನಲ್ ಸಿಗುತ್ತೆ. ಮೆಟ್ರೋದಲ್ಲಿ ಬರೋರು ಜಯಪ್ರಕಾಶ್ ನಗರ ಮೆಟ್ರೋ ಸ್ಟೇಷನ್ ಇಳಿದು ಮುಂದೆ ಬಂದರೆ ಸಾರಕ್ಕಿ ಸಿಗ್ನಲ್ ಸಿಗುತ್ತೆ. ಅಲ್ಲಿಂದ ಲೆಫ್ಟ್ ತೊಗೊಂಡ್ರೆ ನಿಮಗೆ ಪುಟ್ಟೇನಹಳ್ಳಿ ಸಿಗ್ನಲ್ಲು. ಬನ್ನರ್ಘಟ್ಟ ರೋಡಲ್ಲಿರುವ ವೆಗಾ ಸಿಟಿ ಕಡೆಯಿಂದ ಪುಟ್ಟೇನಹಳ್ಳಿ ಕಡೆಗೆ ಬರೋ ರೋಡ್ ಇದು. ಮುಂದೆ ಹೋಗ್ತಾ ಇದೆಯಲ್ಲ ಆಟೋ, ಇದು ಬನ್ನರ್ಘಟ್ಟ ರೋಡ್ ಕಡೆಗೆ. ಇಲ್ಲಿ ಆಟೋ ಹತ್ರ ಲೆಫ್ಟ್ ತೊಗೊಂಡ್ರೆ ನಿಮಗೆ ರೆಬಲ್ ಸ್ಟಾರ್ ಅಂಬರೀಷ್ ಅವ್ರ ಮನೆ ಸಹ ಸಿಗುತ್ತೆ. ಆ ಕಡೆ ಕಾರುಗಳು ಬರ್ತಾಯಿದೆಯಲ್ಲ, ಕೆಳಗಡೆ ಹೋಗ್ತಾರೆ ಕಾರುಗಳೆಲ್ಲ ಸಾರಕ್ಕಿ ಸಿಗ್ನಲ್ ಕಡೆಗೆ, ಮೇಲೆ ಹೋದರೆ ಪುಟ್ಟೇನಹಳ್ಳಿ ಸಿಗ್ನಲ್ ಕಡೆಗೆ. ಈಗ ನಿಮಗೆ ರೈಟ್ ಸೈಡಲ್ಲಿ ನಂದಿನಿ ಹೋಟೆಲ್ ಕಾಣಿಸುತ್ತೆ. ನಾವು ಇಲ್ಲಿ ರೈಟ್ ತೊಗೋಬೇಕು. ನಾನು ಈ ಹೋಟ್ಲಿಗೆ ಸುಮಾರು ಸಲ ಬಂದಿದ್ದೀನಿ. ಇಲ್ಲಿ ಪಪ್ಪು ಚಾರು ಅನ್ನ ಬಲೆ ಚೆನ್ನಾಗಿರುತ್ತೆ. ನೀವು ಈ ಕಡೆ ಬಂದಾಗ ಒಮ್ಮೆ ವಿಸಿಟ್ ಮಾಡಿ. ಏನಪ್ಪ ಪಪ್ಪು ಚಾರು ಅನ್ನುವು ಅಂತ ಅವನು ಅಂದ್ಕೊಂಡ್ರಾ? ನಂದಿನಿ ಹೋಟ್ಲ್ ಬಂದು ಆಂಧ್ರ ಶೈಲಿಯ ಹೋಟ್ಲು, ಅದಕ್ಕೆ. ಇಲ್ಲಿ ಫಸ್ಟ್ ಲೆಫ್ಟ್ ಅಲ್ಲ, ಸೆಕೆಂಡ್ ಲೆಫ್ಟು. ಗಾಡಿಗಳೆಲ್ಲ ಇಲ್ಲೇ ಲೆಫ್ಟ್ ಜಾಸ್ತಿ ತೊಗೊಳೋದು ನೋಡಿ, ಎಲ್ಲ ತೊಗೊತಾವ್ರೆ.
ಲೆಫ್ಟ್ ತೊಗೊಂಡು ಸ್ವಲ್ಪ ಮುಂದೆ ಬರ್ತಾ ಇದ್ದಂಗೆ ರೈಟ್ ಸೈಡಲ್ಲಿ ದೇವಸ್ಥಾನ ಕಾಣಿಸ್ತಾ ಇದೆಯಾ ದೇವಸ್ಥಾನ? ಈ ದೇವಸ್ಥಾನದ ಹತ್ರ ರೈಟ್ ತೊಗೊಂಡ್ರೆ ಸುದೀಪ್ ಸಾರ್ ಮನೆ. ಏನು ಇವತ್ತು ಇಷ್ಟೊಂದು ಗಾಡಿಗಳಿದೆ ಸ್ನೇಹಿತರೆ. ಇದೇ ಮುಂದೆ ಹೋದ್ರೇ ಸುದೀಪ್ ಸಾರ್ ಮನೆ. ಸುಮಾರು ಜನ ಸೇರಿದ್ದಾರೆ ಅಂದರೆ ಸುದೀಪ್ ಸಾರ್ ಬರ್ಬೋದು ಈಚೆಗೆ. ಅದೃಷ್ಟ ಇದ್ದರೆ ಇವತ್ತು ಸುದೀಪ್ ಸಾರನ್ನ ನೋಡೋ ಭಾಗ್ಯ ನಮ್ಮದು. ನೋಡಿ, ಇದೇ ಸುದೀಪ್ ಸಾರ್ ಅವರ ಮನೆ. ಎಲ್ಲರೂ ಕಾಯ್ತಾವ್ರೆ ಸುದೀಪ್ ಸಾರ್ ಬರೋದಕ್ಕೋಸ್ಕರ. ಅದೃಷ್ಟ ಅಂದರೆ ಇದೇ ಇರಬೇಕು. ನಾನು ಸುದೀಪ್ ಸಾರ್ ಅವರ ಮನೆ ವಿಡಿಯೋ ಮಾಡೋಣ ಅಂತ ಬಂದೆ. ನೋಡಿದ್ರೆ ಅಭಿನಯ ಚಕ್ರವರ್ತಿನೇ ನೋಡೋ ಭಾಗ್ಯ ಸಿಕ್ಕಿದೆ. ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.